ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಈಗ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಇನ್ನೇನು 4 ದಿನ ಮಾತ್ರ ಪ್ರಚಾರಕ್ಕೆ ಕೊನೆ ದಿನ ಇರುವಂತದ್ದು. ಈಗ ನನ್ನ ಜೊತೆ ಮಾತನಾಡ್ಲಿಕ್ಕೆ ಜಗದೀಶ್ ಶೆಟ್ಟರ್ ಇದ್ದಾರೆ. ಸರ್, ಈಗ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಬಿಜೆಪಿ ಮೊದಲಿನಿಂದ ಗೆಲ್ತಾ ಬಂದಿರೋದು ಗೋಕಾಕ್, ಕರಬಾವಿ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಅತಿ ಹೆಚ್ಚು ಲೀಡ್ ಬರ್ತಾ ಇದೆ. ಈ ಬಾರಿ ಈ 3 ಕ್ಷೇತ್ರಗಳ ಬಗ್ಗೆ ಹೋಪ್ಸ್ ಏನು ಇಟ್ಕೊಂಡಿದ್ದೀರಾ? ನೋಡಿ, 3 ಕ್ಷೇತ್ರ ನಮ್ಮ ಸ್ಟ್ರಾಂಗ್ ಹೋಲ್ಡ್. ಅಲ್ಲಿ ಅತಿ ಹೆಚ್ಚು ಲೀಡ್ ಬರ್ತದೆ. ಮತ್ತು ಏನು 8 ವಿಧಾನಸಭಾ ಕ್ಷೇತ್ರ ಇದಾವಲ್ಲ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಲೀಡ್ ಬರ್ತದೆ. ಓವರಾಲ್ ಇಡೀ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಬಂದು ಈ 3 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಬಂದು ಅತಿ ಹೆಚ್ಚು ಮತಗಳ ಅಂತರಿಂದ ನಾನು ಗೆದ್ದು ಬರ್ತೀನಿ ಅಂತ ವಿಶ್ವಾಸ ಇದೆ. ಎಷ್ಟು ಹೋಪ್ಸ್ ಇದೆ ಸರ್? ನಾನು ಮತಗಳ ಅಂತರ ಎಷ್ಟು ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀನಿ. ಸರ್, ಈಗ ಇನ್ನೇನು 4 ದಿನ ಇದೆ. ಏನು ಯಾವ ವಿಚಾರವನ್ನ ಹೇಳ್ತಾ ಇದ್ದೀರಿ ಅಂತ? ನೋಡಿಲ್ಲ, ನಾನು ಮತದಾರ ನೇರವಾಗಿ ಭೇಟಿ ಆಗ್ತಾ ಇದ್ದೇನೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತೀನಿ. ಜನಸಾಮಾನ್ಯರ ಜೊತೆ ಒಂದು ಇಂಟ್ರಾಕ್ಷನ್ ಇದೆ. ಮತ್ತು ನಮ್ದೇನೋ ಒಂದು ಗುರಿ ಇದೆ. ನಾನು ಮುಂದೆ ಆರಿಸಿ ಬಂದರೆ ಏನು ಮಾಡಬಹುದು ಬೆಳಗಾವಿಗೆ, ಇದೆಲ್ಲವನ್ನು ಕನ್ವಿನ್ಸ್ ಮಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ಜನರು ಕನ್ವಿನ್ಸ್ ಆಗ್ತಾ ಇದ್ದಾರೆ. ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಜನರ ಆಶೆ ಇದೆ. ಅದಕ್ಕೆ ಪೂರಕವಾದಂಥ ಪ್ರತಿಕ್ರಿಯೆ ಇದೆ. ಸಿಂಧೆ ಅವರು ಅಥವಾ ಏನು ಸ್ಟಾರ್ ಪ್ರಚಾರಕ್ಕೂ ಈಗ 4 ದಿವಸದಲ್ಲಿ ಏನಾದ್ರು ಯಾರಾದರೂ ಬರೋದಾದ್ರೆ 4ನೇ ತಾರೀಕಿಗೆ ಏಕನಾಥ್ ಶಿಂದೆ ಅವರು, ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದವರು ಬರ್ತಾರೆ. ಅವರು ಇಲ್ಲಿ ಕ್ಯಾಂಪೇನ್ನಲ್ಲಿ ಭಾಗವಹಿಸ್ತಾರೆ. ಇದಿಷ್ಟು ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವರ ಮಾತು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.